ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ ತುಂಬಾ ದೊಡ್ಡವರೇ ಬಹಳ ವರ್ಷಗಳ ಹಿಂದೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ಇವಾಗ ಅದೇ ತರ ಚಿಕ್ಕವರು ಕೋಣರಲ್ಲ ಅನ್ನೋ ಟೈಟಲ್ ಜೊತೆಗೆ ಒಂದು ಒಳ್ಳೆ ಕಥೆಯ ಎಳೆಯನ್ನ ಇಟ್ಕೊಂಡು, ಹಾಗೆ ತುಂಬಾ ಒಳ್ಳೊಳ್ಳೆ ಮಕ್ಳುಗಳು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಈಗ ತಾನೇ ಸಿನಿಮಾ ನೋಡಿದೆ, ತುಂಬಾನೇ ಚೆನ್ನಾಗಿರುವಂತ ಒಂದು ಮಾನವೀಯ ಮೌಲ್ಯಗಳಂದ್ರೆ ಹೇಗಿರ್ಬೇಕು ಅಥವಾ ಪರಿಸರ ಸಂರಕ್ಷಣೆ ಬಗ್ಗೆ ನಮ್ಮ ಏನು ಜವಾಬ್ದಾರಿ ಎಷ್ಟಿರ್ಬೇಕು, ಇದೇ ರೀತಿ ಒಂದಷ್ಟು ಉತ್ತಮ ಮೌಲ್ಯಗಳನ್ನ ಇಟ್ಕೊಂಡು ಮಕ್ಳು ಸಿನಿಮಾ ಮಾಡಿದ್ದಾರೆ. ಮಕ್ಳ ಸಿನಿಮಾ ಅಂದ ತಕ್ಷಣ ಬರೀ ಮಕ್ಳೇ ನೋಡ್ಬೇಕಂತಲ್ಲ, ಇದು ದೊಡ್ಡವರು ನೋಡ್ಲೇಬೇಕಾದಂತ ಮಕ್ಕಳ ಸಿನಿಮಾ. ಸೊ ಚಿಕ್ಕವರು ಕೋಣರಲ್ಲ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ, ಹಾಗೆ ಇಲ್ಲಿ ಚಿತ್ರತಂಡದವ್ರು ಎಷ್ಟೊಂದು ಜನ ಬಂದಿದ್ದಾರೆ, ಹಾಗೆ ಅವ್ರ ಫ್ಯಾಮಿಲೀಸ್ ಕೂಡ ಬಂದಿದ್ದಾರೆ. ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಟ್ರೈಲರ್ ಲಾಂಚ್ ಮಾಡ್ಬಿಡೋಣ. ಸರಿ, trailer launch. 1, 2, 3. ಓಕೆ, ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆ ಒಂದ್ ಎಳೆ ಗೊತ್ತಾಗಿರ್ಬಹುದು ಅಂತ ಅನ್ಸುತ್ತೆ. ಏನಂದ್ರೆ ಎಲ್ರೂ ಮನೇಲೂ ಇದೊಂದು ಕಾಮನ್ ಪ್ರಾಬ್ಲಮ್. ಅಣ್ಣ ತಮ್ಮ ಇದ್ರು ಅಥವಾ ಅಕ್ಕ ತಂಗಿ ಇದ್ರು ಒಬ್ರು ವ್ಯಕ್ತಿತ್ವ ಇನ್ನೊಬ್ರು ವ್ಯಕ್ತಿತ್ವಕ್ಕಿಂತ ತುಂಬಾ ವಿಭಿನ್ನವಾಗಿರುತ್ತೆ. ಅದೇ ರೀತಿ ಇಲ್ಲಿ ಇಬ್ರು ವಿಭಿನ್ನ ವ್ಯಕ್ತಿತ್ವಗಳ ಅಣ್ಣ ತಮ್ಮಂದಿರಿಂದ ಒಂದು ಹಳ್ಳಿ ಸಪರೇಟ್ ಆಗತ್ತೆ. ಆ ಹಳ್ಳಿನ ಮತ್ತೆ ಮಕ್ಕಳು ಹೇಗೆ ಒಂದು ಮಾಡ್ತಾರೆ, ಅವ್ರ ಕೈಲಿ ಆಗತ್ತಾ ಅಷ್ಟ್ ಚಿಕ್ಕ ಮಕ್ಕಳು, ಮತ್ತೆ ಸಿಟಿಯಿಂದ ಬಂದಿರೋ ಸಿಟಿಯಿಂದ ಬಂದಿರೋ ಮಕ್ಕಳಿಗೆ ಏನೇನ್ ಕುತೂಹಲಗಳಿರುತ್ತೆ, ಅವ್ರು ಅಲ್ಲಿ ಬಂದು ಏನೇನ್ ಅಡ್ವೆಂಚರ್ಸ್ ಮಾಡ್ತಾರೆ ಅನ್ನೋದು ಇದು ಒನ್ ಲೈನ್ ಸ್ಟೋರಿ. ಇಷ್ಟನ್ ಮಾತ್ರ ನಾನು ಹೇಳ್ಬೋದು. ಸೊ ಇವಾಗ ಟೀಮ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಚಿತ್ರರಂಗದ ಹಿರಿಯರಾದ ಶ್ರೀಯುತ ರಮೇಶ್ ಭಟ್ ಸರ್ನ ವೇದಿಕೆ ಮೇಲೆ ಆಹ್ವಾನಿಸ್ತೀನಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಸುಂದರರಾಜ್ ಸರ್ ದಯವಿಟ್ಟು ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಇವರಿಬ್ರು ಎಷ್ಟು ರಿಯಲಿಸ್ಟಿಕ್ ಫೀಲ್ ಕೊಡ್ತು ಅಂತ ಅಂದ್ರೆ, ನನ್ಗಂತೂ ಸಿನಿಮಾ ನೋಡ್ಬೇಕಾದ್ರೆ ರಿಯಲ್ ಆಗಿ ತಾತ ಮೊಮ್ಮಕ್ಳೇ ಮಾತಾಡ್ತಿದ್ದಾರೆ ಏನೋ ಅಂತ ಎಷ್ಟೋ ಕಡೆ ಅನ್ಸ್ತು ನನ್ಗೆ. ಅದ್ರಲ್ಲೂ ಇವರಿಬ್ರು ಪಕ್ಕ ಕುತ್ಕೊಂಡು ಮಾತಾಡ್ಬೇಕಂದ್ರು ಆ ಅಣ್ಣ ತಮ್ಮಂದಿರ್ ಫೀಲ್ ಕಾಣಿಸ್ತಾ ಇತ್ತು. ಮತ್ತೆ ಈ ಸಿನಿಮಾ ಚಿಲ್ಡ್ರನ್ಸ್, ಈ ಜನರೇಷನ್ಸ್ ಒಂದು ವ್ಯಾಲ್ಯೂಸ್ ಮನೆಯಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆ ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಒಂದು 5 ಇಂದ 11 ವರ್ಷಕ್ಕೆ ಒಂದು ಡಿಫ್ರೆನ್ಸ್ ಒಪಿನಿಯನ್ ಆಗುತ್ತೆ, ಅವ್ರಿಗೆ ಒಂದು ಬದಲಾವಣೆ ಆಗುತ್ತೆ ಆ ವಯಸ್ಸಿನಲ್ಲಿ. ಆ ವಯಸ್ಸಿಂದ ಏನಾಗುತ್ತೆ ಅಂತ ಆ ವಯಸ್ಸು ಎಲ್ಲರೂ ಈ ಹಿರಿಯವರು ಚಿಕ್ಕವರು ಎಲ್ಲರೂ ಏಜ್ನ ನಾವು ಟ್ರಾವೆಲ್ ಮಾಡಿ ಬಂದಿರ್ತೀವಿ. ಸೊ ಆ ಮೂಲಕ ಆ ಕಥೆನ ತಗೊಂಡು ಹಿರಿಯವ್ರ ಸಪೋರ್ಟು ಈ ಪ್ರಾಜೆಕ್ಟಿಗೆ ಬಂದಿದ್ದು ಒಳ್ಳೆ ವೆರಿ ವೆರಿ ಗ್ಲಾಡ್ ಆ್ಯಕ್ಚುಲಿ. ಅವರು ಸಪೋರ್ಟಿಂದನೇ ಈ ಫಿಲಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಪ್ಲೀಸ್ ಎಸ್, ಥ್ಯಾಂಕ್ ಯು. ಮೊದಲಿಗೆ ಚಿಕ್ಕವರು ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ ಅಂತ ನನಗೆ ಸಿನಿಮಾ ಮಾಡ್ಬೇಕನ್ಸುವಾಗ ಬ್ರಿಲಿಯನ್ಸ್ ಇರ್ತಕ್ಕಂಥ ಕಿಡ್ಸ್ ಆರ್ ನಾಟ್ ಡಮ್ ಅಂತ ಆ ಕಾನ್ಸೆಪ್ಟ್ನಲ್ಲಿ ಅದಕ್ಕೆ ಈ ಕಾನ್ಸೆಪ್ಟ್ನ ತಗೊಳ್ಳೋದು. ಬಿಕಾಸ್ ಅವರು ಚಿಂತನೆ ಮಾಡೋ ರೀತಿ, ಅವ್ರು ಕೇಳೋ ಪ್ರಶ್ನೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಉತ್ತರ ಕೊಡೋದು ತುಂಬ ಕಷ್ಟ ಆಗುತ್ತಲ್ಲ, ಅಂಥ ಒಂದು ಇದರಲ್ಲಿ ಬ್ರಿಲಿಯಂಟು ಅದನ್ನು ಇಟ್ಕೊಂಡು ಕಥೆನ ಉಂಟು ಮಾಡಿದ್ದು. ದ ಸ್ಟೋರಿ ಕಂಪ್ಲೀಟ್ಲಿ. ಈ ಕಥೆಗೆ ನರೇಷನ್ ಬೇಕಾಗಿತ್ತು. ಸ್ಟೋರಿಗೆ ಒಂದು ವ್ಯಾಲ್ಯೂ ನರೇಷನ್ಸ್ಗಾಗಿ ಫ್ಯೂಚರ್ 40-46 ಇಂದ ಫ್ಯೂಚರಿಂದ ಈ ಬದಲಾವಣೆ ಹೆಂಗಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ, ನಾವು ಒಂದು ತಪ್ಪು ದಾರಿನಲ್ಲಿ ಇದ್ರೆ ಹೆಂಗಾಗ್ಬೋದು, ಎಲ್ಲ ಕೂಡಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಫ್ಯೂಚರ್ನಲ್ಲಿ ಹೇಗಿರ್ಬೋದು ಅಂತ ಒಂದು
ಚಿಂತನೆನ ಉಟ್ಕೊಂಡು ಮಾಡಿ. ಅಫ್ಕೋರ್ಸ್ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಪ್ರಕಾಶ್ ಸರ್ ಒಂದು ಕತೆ ಹೇಳಿದ್ರು. ಆ ಲೈನಲ್ಲಿ ತುಂಬಾ ಕಂಟೆಂಟ್ ಇತ್ತು. ಸೊ ನಾವು ಅದನ್ನ ಯೋಚನೆ ಮಾಡಿದಾಗ ಓಕೆ ಇದನ್ನ ನಾವು ಅಚೀವ್ ಮಾಡಕ್ ಆಗತ್ತಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಬಿಕಾಸ್ ಸ್ಕೇಲ್ ಆಫ್ ಅಂದ್ರೆ ಅದೊಂದು ಆ ಸ್ಕೇಲ್ಗೂ ನಾವು ಯೋಚನೆ ಮಾಡಿ ಹೋಗಿ ಅದನ್ನ ಮಾಡ್ಬೇಕಾದ್ರೆ ಅದಕ್ಕೊಂದು ಬಜೆಟ್ ಇದೆಲ್ಲ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಆಗತ್ತಾ ಅನ್ನೋದನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಲೇಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡ್ಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆಕ್ಟ್ ಮಾಡಿದ ಇದರಲ್ಲಿ. ಸೊ ಎತ್ತು ಆಕ್ಟ್ ಮಾಡಿದೆ. ಈ ತರದ್ದು ಒಂದಷ್ಟು ಸಣ್ಣ ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಚಿಕ್ಕ ಪೋರ್ಷನ್ಸ್ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಆ್ಯಂಡ್ ಮಕ್ಕಳೆಲ್ಲರೂ ಹೊಸಬರು. ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ 1 ಅಲ್ಲಿ ಶೂಟಿಗೆ ಹೋದಾಗ ಅದು ತುಂಬಾನೇ ಕಷ್ಟ ಇರುತ್ತೆ ಅವ್ರನ್ನ ಕ್ರಾಫ್ಟ್ ಒಳಗಡೆ ತೊಗೊಂಬರೋವರೆಗೂ. ಸೊ ಇದನ್ನೆಲ್ಲ ತೊಗೊಂಬಂದು ಎಲ್ಲಾರನ್ನೂ ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಆ್ಯಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್ ಮಕ್ಕಳನ್ನು. ಸೊ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಅದು ಸರ್ ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ ಅಂದ್ರೆ ನಿಮ್ಗೆ ಕೆಲವು ಪುಟ್ಟ ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆಯನ್ನ ಹೇಳ್ತಿರೋಂಥ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ, ಒಂದ್ ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಊರಲ್ಲಿರುವಂತಹ ಎಜುಕೇಶನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ತರ ಒಂದು 4-5 ಕಾನ್ಸೆಪ್ಟ್ ನ ಮಾತಾಡ್ತಾರೆ ಇಡೀ ಲೈನ್ ಅಲ್ಲಿ. ಹಾ, ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ ನ ಹೆಂಗೆ ಅಕ್ವೈರ್ ಮಾಡ್ಕೋತಾರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ಏನಿರುತ್ತೆ ಅದ್ರದ್ದೊಂದು ಸಣ್ಣ ಲೈನ್ ಇದೆ ಸರ್. ಇದರಲ್ಲಿ ವಿವಾನ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರು, ಅಂಡ್ 2 ಸಾಂಗ್ಸ್ ನ ಉತ್ತಮ್ ಕುಮಾರ್ ಅಂತ ಒಬ್ರು ಮಾಡಿದ್ದಾರೆ. ಅಂಡ್ ಇನ್ನೊಂದು ಸಾಂಗ್ ನ ಪ್ರಸನ್ನ ಅಂತ ಹೇಳಿ ಸಾಗರದವರು. ಅವರು ಆಕ್ಚುಲಿ ಥಿಯೇಟರ್ ಆರ್ಟಿಸ್ಟ್. ಅವರು ಕುರುಡು ಕುರುಡು ಅಂತ ಒಂದು ಸಾಂಗ್ ಇದೆ, ಕುರುಡು ಕುರುಡು ಆ ಫೋಕ್ ಸಾಂಗ್ ನ ಅವ್ರು ಬರೆದಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಇದು 5.1 ಇದೆಲ್ಲ ನಮಗೆ ಶಂಕರ್ ಸರ್ ಮಾಡಿದ್ದಾರೆ. ಸೊ ಬೇಸಿಕಲಿ ದಿಸ್ ಇಸ್ ದ ಟೆಕ್ನಿಕಲ್ ಟೀಮ್. ನಾನೇ ಎಡಿಟರ್ ಇದಕ್ಕೆ. ಇವ್ರಿಗೂ ಫ್ಯಾಮಿಲಿ, ಇವರಿಬ್ರು ಸೇರಿದ್ರೆ ಫ್ಯಾಮಿಲಿ, ಅಣ್ಣ ತಮ್ಮಂದ್ರು. ಅವ್ರದ್ದೆಲ್ಲ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕೋದು, ಈಗ ಆಗಲ್ಲ. ಅದೇ ಸರ್, ಮೇ ಅಲ್ಲಿ ಅಂತ, ಮೇ ಅಲ್ಲಿ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸ್. ಆಕ್ಚುಲಿ ನಮ್ಮ ಇಬ್ಬರದು ಫಿಲ್ಮ್ ಫೆಸ್ಟಿವಲ್ಸ್ ಬೇಸಿಕಲಿ ಒಂದು ಐಡಿಯಾ ಇತ್ತು, ಇದನ್ನ ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ಬೇಕು ಅಂತ ಹೇಳಿ. ಬಿಕಾಸ್ ದೇರ್ ಆರ್ ಅಂದ್ರೆ ಸುಮಾರು ಕಂಟೆಂಟ್ ಇರೋದ್ರಿಂದ ಸಿನಿಮಾದಲ್ಲಿ. ಸೊ ಅಂಥದ್ದಲ್ಲಿ ಇದು ಹೋದ್ರೆ ಖಂಡಿತ ಖಂಡಿತ ಹೌದು 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 ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ವಿವಾನ್ ಸೂರ್ಯ ಅವರು ಬೇಸಿಕಲಿ ಮೈಸೂರು ಹುಡುಗ. ಇದು ಇವ್ರ ಮೊದಲನೇ ಮೂವಿ ಅಂತ ಅನ್ಕೊಳ್ತೀನಿ ಮೋಸ್ಟ್ಲಿ. ಮಾತಾಡಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಟೈಮ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು. ನನಗೆ ಆ್ಯಕ್ಚುಲಿ ಲೈಕ್ ತುಂಬ ರೇರ್ ಮೂಮೆಂಟ್ಸ್ ಅಲ್ಲಿ ನಾವು ಮೀಟ್ ಆಗಿದ್ದು. ಸೊ ಮೈಸೂರಲ್ಲಿ ಲೈಕ್ ಒಂದು ಪರಿದೃಶ್ಯ ಅಂತ ಒಂದು ಇದಿದೆ. ಸೊ ಅಲ್ಲಿ ಅನಿತಾ ಮ್ಯಾಮ್ನ ನೋಡೋಕೆ ಬಂದಿದ್ದೆ. ಸೊ ಮಾತಾಡ್ಸ್ಕೊಂಡು ಇದು ಮಾಡೋಣ ಅಂತ ಅವಾಗ ರಿಷಿ ಸರ್ ಕೂಡ ಸಿಕ್ಕಿದ್ರು. ಸೊ ಆ್ಯಕ್ಚುಲಿ ಅದಾಗಿ ಒಂದು 50 days ಆದಮೇಲೆ ನನಗೆ ಆ್ಯಕ್ಚುಲಿ ಪ್ರಾಜೆಕ್ಟನ್ನ ಒಪ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರಿಷಿ ಸರ್ಗೆ ಆ್ಯಂಡ್ ಅನಿತಾ ಮ್ಯಾಮ್ಗೆ ಕೂಡ. ಸೊ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಲೈಕ್ ಸಿನಿಮಾನ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಈ ಜನ್ರೇಷನ್ ಮಕ್ಕಳಿಗೆ ಒಂದು ಸ್ವಲ್ಪ ಈ ಥರ ಫಿಲಮ್ಸ್ ತೋರಿಸ್ತಾನೆ ಬರಬೇಕು. ಬಿಕಾಸ್ ನಾವೆಲ್ಲ ನೋಡಿದ್ದೀವಿ ನಮ್ಮ ಜನ್ರೇಷನಲ್ಲಿ. ಬಟ್ ಈಗಿನ ಜೆನ್ಜಿ ಜನ್ರೇಷನ್ಗೆ ಸೊ ಈ ಥರ ಒಂದು ಕಂಟೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಮಕ್ಕಳು ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ ಜೆನ್ಸಿಲಿ. ಸೊ ಅದನ್ನು ತುಂಬ ಲೈಕ್ ನೀಟಾಗೆ ಎಕ್ಸ್ಪ್ಲೇನ್ ಮಾಡಿ ಅಚೀವ್ ಮಾಡಿದ್ದಾರೆ ಸರ್. ಆ್ಯಂಡ್ ರಮೇಶ್ ಭಟ್ ಸರ್ ಮತ್ತು ಸುಂದರಾಜ್ ಸರ್ ಬಗ್ಗೆ ನಾನು ಲೈಕ್ ಹೇಳೋಕ್ಕಾಗಲ್ಲ. ಫಸ್ಟ್ ಲೈಕ್ ನನ್ನ ಫಸ್ಟ್ ಮೂವಿನೇ ಅವ್ರ ಮೂವಿಗೆ ನಾನು ಲೈಕ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸರ್. ಥ್ಯಾಂಕ್ ಯು ಸೋ ಮಚ್. 4 ಸಾಂಗ್ ಇದೆ. ನಾನು ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು. ಸೊ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದರೆ ಲೈಕ್ ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಬೇರೆ ಇದ್ದಾರೆ. ಥ್ಯಾಂಕ್ ಯು ವಿವಾನ್ ಅವರೇ, ತುಂಬಾ ಒಳ್ಳೇದಾಗ್ಲಿ ಅಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂಡ್
ಹಾಗೆ ನಾನು ಮೇಯ್ನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಮಾತಾಡೋಕೆ ಇತ್ತು, ನನಗೂ ಒಂಚೂರು ಸ್ಟೇಜ್ ಫಿಯರ್ ಜಾಸ್ತಿ. ಸೊ ನನಗೆ ಬೇಸಿಕಲಿ ರಮೇಶ್ ಭಟ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಸುಂದರ್ ರಾಜ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅದು. ಆ್ಯಕ್ಚುಲಿ 2 ಕ್ಯಾರೆಕ್ಟರ್ ಬೇರೆ 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 ವಿಷಯನ ಹೇಳಕ್ ಹೊರಡುತ್ತೆ. ಒಂದು ಕ್ಯಾರೆಕ್ಟರ್ ನಾಲೆಜ್ ಬಗ್ಗೆ ಹೇಳಕ್ಕೋ, ನಾಲೆಜ್ ಹಿಂದೆ ಬಿದ್ದು ಏನಾಗುತ್ತೆ ಅನ್ನೋದನ್ನ ಹೇಳಕ್ ಹೋಗುತ್ತೆ. ಇನ್ನೊಂದು ಕ್ಯಾರೆಕ್ಟರು ಮನಿ ಹಿಂದೆ ಬಿದ್ದು ಏನಾಗುತ್ತೆ ಅಂಡ್ ಎಲ್ಲಿ ಏನೇನು ತಪ್ಪುಗಳು ನಡೆಯುತ್ತೆ ಅನ್ನೋದನ್ನ ಹೇಳಕ್ ಹೋಗುತ್ತೆ. ಸೊ ಅಲ್ಲಿ ಇವರಿಬ್ಬರದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಹಾಗೆ ಅನಿತಾ ಭಟ್ದು ಅಷ್ಟೇ ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದ್ದಾರೆ. ಅಂಡ್ ವೆರಿ ನರೇಟಿವ್ಲಿ ಸಿನಿಮಾಗೆ ಮಕ್ಕಳಿಗೆ ಅರ್ಥ ಆಗುವಂತ ಕಾನ್ವರ್ಸೇಷನ್ಸ್ ನ ಆ ನರೇಷನ್ ಅಲ್ಲಿ ಫಿಲ್ ಮಾಡೋದಕ್ಕೆ ಅವರು ಇದರಲ್ಲಿ ಮಾಡಿದ್ದಾರೆ. ಜೊತೆಗೆ ಶರಣ್ ಅಂತ ಒಂದು ಕ್ಯಾರೆಕ್ಟರ್, ಜೋಕರ್ ಕ್ಯಾರೆಕ್ಟರ್ ಮಾಡಿರೋದು ಶರಣ್ ಅಂತ. ಸೊ ಇವರಿಬ್ಬರು ಕ್ಯಾರೆಕ್ಟರ್ ಮಕ್ಕಳಿಗೆ ನರೇಟ್ ಮಾಡೋದಕ್ಕೋಸ್ಕರ ಅಂತ ನಾವು ಅದನ್ನ ಅಪ್ಲೈ ಮಾಡಿದ್ವಿ. ಅಲ್ಲಿ ನೀವೇನು ಫ್ಯೂಚರ್ ಅಲ್ಲಿ ನೋಡೋದ್ರಲ್ಲ ಅದು. ಬೇರೆ ಕ್ಯಾರೆಕ್ಟರ್ಸು ಇದರಲ್ಲಿ ಮಕ್ಕಳಾಗಿ ಮಾಡಿರೋ ಅಂಜಲಿ ಅಂತ ಬರೋದು, ಸೆಹರಿ ಅಂಡ್ ಆಲ್ಸೋ ಒಂದು 5 ಜನ, ಸಾಗರದಿಂದ 2 ಮಕ್ಕಳು. ಅದು ಅದೇ ಬಾಯಿ ನನಗೆ ಕ್ಯಾರೆಕ್ಟರ್ ಹೆಸರು ಬರುತ್ತೆ ಸರ್, ಅವ್ರ ರಿಯಲ್ ಹೆಸರು ಗೊತ್ತಿಲ್ಲ. ಅಲ್ಲಿ ಅವಳು ತಿಶ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವಳ ಹೆಸರು ರಿಯಲ್ ಆಗಿ ಮೊನ್ನೆ ಗೊತ್ತಾಯ್ತು ನನಗೆ, ನೀಲಾ ಅಂತ ಕರಿತಾ ಇದ್ವಿ ಫಿಲಮ್ ಹೆಸರೇನೆ. ಸೊ ಶ್ರೀನಿವಾಸು, ಗೌರಿ, ನಿವಾನು, ಭಾನು, ಅಷ್ಟೇ. ಲಾಸ್ಟ್ ಅಲ್ಲಿ ಒಂದ್ಸರಿ ಗ್ರೂಪ್ ನಿಲ್ಲಿಸ್ಬಿಡ್ತೀನಿ. ಎಸ್, ಹಾಗೆ ಇನ್ ಯಾರಾದ್ರೂ ಮರ್ತಿದ್ರೆ ಖಂಡಿತವಾಗ್ಲೂ ಕ್ಷಮಿಸಿ. ಅಂಡ್ ಆಲ್ಸೋ ನಮ್ಗೆ ಇದಕ್ಕೆ ಪ್ರೊಡ್ಯೂಸರ್ಸ್ ಇದಾರಲ್ಲ, ಸೊ ದೆರ್ ಆರ್ ಮಲ್ಟಿಪಲ್ ಪ್ರೊಡ್ಯೂಸರ್ಸ್. ಪ್ರಕಾಶ್ ಸರ್ ಜೊತೆಗೆ ದೆರ್ ಆರ್ 5 ಬಾಬು ಸರ್ ಅಂಡ್ ಸುರೇಶ್ ಸರ್, ಇವರೆಲ್ಲ ಇದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಕ್ಚುಲ್ ಆಗಿ ಸಾಗರದಲ್ಲಿ ನಾವು ಶೂಟ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಸೊ ಆಗ ಅನಿತಾ ಭಟ್ಟು ಆಕ್ಚುಲ್ ಆಗಿ ಪ್ರೊಡಕ್ಷನ್ ನಮ್ಗೆ ಹ್ಯಾಂಡಲ್ ಮಾಡಿಕೊಟ್ಟು, ಅಲ್ಲಿ ಎಲ್ಲ ವ್ಯವಸ್ಥೆಗಳು ಊಟದಿಂದ ಹಿಡಿದು ಎಲ್ಲ ಅವರು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟು ಈಸಿ ಮಾಡಿದ್ರು. ಜೊತೆಗೆ ಬಾಬು ಸರ್ ಆಗಿರ್ಬೋದು, ಈ ನಮ್ಮ ಇನ್ನ ಎಕ್ಸ್ಟ್ರಾ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರು ನಿಂತ್ಕೊಂಡು ನಡೀರಿ ಅಂತ ಹೇಳಿ ಅಲ್ಲ, ಇದಕ್ಕೆ ಅವರು ಪ್ರೊಡಕ್ಷನ್ ಡಿಸೈನರ್ ಸೊ ಅಂಡ್ ಪ್ರಸನ್ನ ಅವ್ರ ಬಗ್ಗೆ ಆಕ್ಚುಲಿ ಕುರುಡು ಬರೆದಿರೋ ಪ್ರಸನ್ನ ಅವರು ಇಸ್ ಅ ಫ್ಯಾಂಟಾಸ್ಟಿಕ್ ಲಿರಿಸಿಸ್ಟ್. ಆ ಸಾಂಗ್ ಮೋಸ್ಟ್ಲಿ ರಿಲೀಸ್ ಆಗುತ್ತೆ, ತುಂಬಾ ಚೆನ್ನಾಗಿದೆ, ಅದು ಮೀನಿಂಗ್ಫುಲ್ ಸಾಂಗ್ ಅದು. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಸರ್ 3 ಸಿನಿಮಾ ಒಟ್ಟಿಗೆ ಕಮಿಟ್ ಆಗಿದೆ, ಅದು ಒಟ್ಟಿಗೆ ಕನೆಕ್ಟ್ ಆಗಿದೆ. ಈ 3 ಸಿನಿಮಾನು ಒಟ್ಟಿಗೆ ಮಾಡ್ಕೊಂಡು ಈ ಸಿನಿಮಾ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಆ ಸಿನಿಮಾ ಸ್ಕೆಡ್ಯೂಲ್ ಇನ್ನೊಂದು ಸಿನಿಮಾ, ಮತ್ತೆ ಈ ಸಿನಿಮಾ, ಮತ್ತೆ ಆ ಸಿನಿಮಾ, ಮತ್ತೆ ಆ ಸಿನಿಮಾ, ಎಡಿಟು ಅಷ್ಟೇ, ಪೋಸ್ಟ್ ಪ್ರೊಡಕ್ಷನ್ ಅಷ್ಟೇ, ಎಲ್ಲ ಅಷ್ಟೇ ಒಟ್ಟಿಗೆ. ಒಟ್ನಲ್ಲಿ ಮುಗಿಸಿ, ಈಗೆಲ್ಲ ಮುಗೀತು. ಉಗ್ರಾಣ ಅಂತ ಹೇಳಿ ನಾನು ಅನಿತಾ ಭಟ್ ಪವನ್ ಅಂತ ಹೇಳಿ ನಾವೆಲ್ಲ ಮುಂದೆ ಬರುತ್ತೆ, ಅದು ಮಾತಾಡೋಣ. ಅದು ನೆಕ್ಸ್ಟ್ ಫುಲ್ ಡಿಮ್ಯಾಂಡ್ ಅಲ್ಲಿ ಇರುವಂತ ಡಿಒಪಿ, ಯಾವಾಗ್ಲೂ ಹೀಗೆ ಡಿಮ್ಯಾಂಡ್ ಅಲ್ಲಿ ಇರಿ, ತುಂಬಾ ವರ್ಷ ಕೆಲಸ ಮಾಡಿ ನಮ್ ಜೊತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ನೋ ಇಂಟ್ರಡಕ್ಷನ್ ನೀಡೆಡ್. ಅನಿತಾ ಭಟ್ ಮ್ಯಾಮ್, ನೀವೇ ಮಾತಾಡಿ ನೆಕ್ಸ್ಟ್. ಓಕೆ, ಎಲ್ಲರಿಗೂ ನಮಸ್ಕಾರ. ಸಿನಿಮಾದ ಟ್ರೈಲರ್ ನೋಡಿದ್ದೀರಾ? ಸೊ ನಾನು 2046 ಅಲ್ಲಿ ಬರೋಂಥದ್ದೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಒಂದು ನಾವು ನರೇಟ್ ಮಾಡೋ ಅಂಥದ್ದು ಜೊತೆಯಲ್ಲಿ ಸಿನಿಮಾದ ಬಗ್ಗೆ ಇದ್ರ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದರೆ ನಾನು 2008 ಅಲ್ಲಿ ಸೈಕೋ ನೀವು ನೋಡಿದ್ರೆ 2026 ಅಲ್ಲಿ ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಅಲ್ಲಿ ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನೋಡಿಲ್ವಾ? ಇವತ್ತು ಹೋಗಿ ಲಿಂಕ್ ಕಳಿಸ್ತೀನಿ. ಹಾ, ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು ನಾನು. ಈಗ ಹೇಳಿ. ಅಯ್ಯೋ ಮೋಕ್ಷ, ನಾನ್ ಕೇಳ್ತಿದ್ದೀನಿ, ಹೇಳಿ. ಬರೀ ಜಗಳ ಮಾಡೋದು ಒಂದೇ ಮಾಡಿ. ನಾನು ಈ ಟೀಮಲ್ಲಿ ಅಂದರೆ ಪ್ರಕಾಶ್ ಸರ್ ಜೊತೆನಲ್ಲಿ, ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗಿಂದಾನು. ನನ್ನ ಕತೆ ಏನು ಅಂತಲೇ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದರೆ. ಇವರಿಬ್ರು ಬಂದಾಗ ನೋಡ್ಕೊಳಕ್ ಒಬ್ರು ಬೇಕಾಗಿತ್ತು. ಅಂದರೆ ಅವು ಸೀನಿಯರ್ ಆರ್ಟಿಸ್ಟು ಭಯ ಬೀಳ್ತಾ ಇದ್ರು, ಯಾರಾದರೂ ಒಬ್ರು ಜೊತೆನಲ್ಲಿಲ್ಲ ಅಂತಂದರೆ ನಮ್ಗೆ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಸೊ ಆಮೇಲೆ ಬರ್ಲಿಲ್ಲ.
ಬಟ್ ಇತ್ತು ಬಂದಾಗ ಒಂಚೂರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಒದ್ದಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತಿಲ್ಲ. ನಮ್ಗೆ ಪ್ರಶ್ನೆನೇ ಮುಖ್ಯ, ಆಕ್ಟಿಂಗ್ ಗಿಂತ. ಸೊ ಅದಕ್ಕೆ ಯಾವ ತರ ಉತ್ತರ ಕೊಡೋದು ಅನ್ನೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡ್ಬಿಡು. ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರಿ, ಯಾವ್ದ್ರಿ ಇದು, ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅಲ್ಲಿ ತಕ್ಷಣ ಇವರು ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಆಲಿನ ಹಾಲು ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಯಾಕೆಂದರೆ DOPಗಳು ಡೈರೆಕ್ಟ್ರ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೇನ್ ಸಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ, ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ತುಂಬ ಅಂದರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದರೆ ನಮಗೆ ಅನುಮಾನಗಳು ಜಾಸ್ತಿ. ಯಾಕೆಂದರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನು ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು, ಹಿಂಗೆ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡ್ಬೇಕಾ ಸರ್? ಮಾಡಿ ಸರ್. ಹೌದೌದು, ಆ ಬುದ್ಧಿವಂತಿಕೆ ಇದೆ. ಆ್ಯಂಡ್ ನೀಟ್, ತುಂಬ ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳಕ್ಕೆ ಅವಕಾಶನೇ ಇಲ್ಲ. ಅಲ್ಲಲ್ಲ, ತುಂಬ ಒಳ್ಳೆ ವಿಚಾರನ ತಗೊಂಡಿದ್ದಾರೆ, ಆರಿಸ್ಕೊಂಡಿರೋದೇ ಒಳ್ಳೆ ವಿಚಾರ. ಒಳ್ಳೆ ವಿಚಾರ ತಗೊಂಡಾಗ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕ್ಕೆ ಏನೇನು ಬೇಕೋ ಅದೆಲ್ಲವೂ ಇದೆ. ಒಂದು ಸುಮ್ಮನೆ ಒಂದು ಮಗು ಎಲ್ಲ ಊಟಕ್ಕೆ ಕಾಯ್ತಿರ್ತಾರೆ, ಮಕ್ಕಳನ್ನ ಎಲ್ಲೋ ಬಚ್ಚಿಡ್ತಾರೆ, ಅಲ್ಲೊಬ್ಬರು ಅಜ್ಜಿ ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನು ಅಜ್ಜಿ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದರೆ ಈ ಥರ ವಿಷಯ ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅಂದರೆ ಮನೆ ಮದ್ದು, ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ಏನೇನು ತಿಳಿಸ್ಬೋದು ಮಕ್ಕಳಿಗೆ, ಆ ಥರ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದಾರೆ, ಏನೂ ಕೊರತೆ ಇಲ್ಲ. ಅದ್ಭುತವಾಗಿದೆ ಮೌಲ್ಯಗಳು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ರೆ ಏನು ಬೆಳವಣಿಗೆ ಆಗಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ. ಹೌದು. ಬಹುಶಃ ನಾನು ಇದರಲ್ಲಿ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದೀನಿ ಇಬ್ಬರು. ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರು ಅಂತಾನೆ ಆಟೋಮೆಟಿಕ್ ಇದು. ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟಾಗಿ ನೀವು ಹೇಳ್ತಾ ಇರೋದು ದೊಡ್ಡವರೆಲ್ಲ ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ, ನನ್ನ ಬಲಭಾಗದಲ್ಲಿ ಕುಳಿತಿರುವಂಥ ಈ ಚಾಣಾಕ್ಷ ಇದಲ್ಲ ಋಷಿಕೇಶ್, ಒಂದು ಸಿನಿಮಾವನ್ನು ಕಟ್ಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ
ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ ಅಂದರು. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು. ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರಬೇಕು, ಅದೇ ಥರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು, ಮಕ್ಕಳ ಸಿನಿಮಾ ಮಾಡೋದು ಭಾಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ ಒಗ್ಗಟ್ಟಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಹಿರಿಮೆ, ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು, ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಸಿರ್ಸಿ ಭಾಗವನ್ನು, ಮಲೆನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದ್ದಿಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೇಲಿ ಮುಂದೆ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರಿಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಮುಂದೆ ಒಂದು ಬಳ್ಳಿ ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದ್ರೂ ಒಂದು ಪಕ್ಕದಲ್ಲಿ ಇರೋದು. ನಮಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು, ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ನಿಂತ್ಕೊಂಡ್ರೆ ಕ್ಲಾಟ್ ಆಗ್ಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನು ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಗೆ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ, ನನಗೆ ತುಂಬ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪ್ರೇಚರ್ ಆಫ್ ಫಿಲ್ಮ್ ಅಂತ. ನೀವು ನೋಡ್ಬೋದು, ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ನ ನೋಡ್ತಾ ಇದ್ದಾಗ ಮೈ ಮರೆತು ಬಿಡ್ತೀವಿ. ನನಗೆ ಇವರು ಸಿನಿಮಾದ ಟೋಟಲ್ ಕತೆ ಹೇಳಬೇಕಾದ್ರೆ ಮುಂದೆ 2046 ಹಿಂಗೆ ಬರುತ್ತೆ ಅದೆಲ್ಲ ಏನು ಹೇಳಲಿಲ್ಲ. ನಮ್ಗೆ ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯಿತು, ಇದೊಂದು ಈ ಥರನೂ ಕತೆ ಹೇಳ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿದ್ರಲ್ಲ, ನನಗೆಲ್ಲ ಗೊತ್ತು, ನಮಗೆಲ್ಲ ಗೊತ್ತು ಅಂತ. ನಮಗೇನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮಗೆ ವಿಶೇಷವಾಗಿ ಎಲ್ಲವನ್ನೂ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ರಿಷಿಕೇಶ್. ಪ್ರಕಾಶ್ ಅವರು ಭಾಳ ಮೆತ್ತಗೆ ಮಾತಾಡ್ತಾರೆ. ಅದು ಏನು ಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಅದೆಲ್ಲ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಅಂತ ಒಂದು ಸಣ್ಣ ಪೀಠಿಗೆ ಹಾಕಿ ಒಂದು ಪ್ರಿಲ್ಯೂಡ್ ಇರಬೇಕಲ್ಲ, ಅದಾದಮೇಲೆ ಅದನ್ನು ಬಿಡ್ತಾರೆ. ಹಾಗೆ ಕೆಲಸ ತೆಗೆದಿದ್ದಾರೆ ನಮ್ಮ ಹತ್ರ. ಅಂದರೆ ಭಾಳ ಮೆತ್ತಿಗೆ ಇದು 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 ಹೇಳಿ ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಆದರೆ ಇದು ನಾವು ವ್ಯಾಲ್ಯೂಸ್ನ ಈ ಥರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ ಸರಿ ಇಲ್ಲ ಅಂದರೆ ಮುಗಿದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ನೀನು ಇಲ್ಲ ನೀವು ಹೇಳಿದ ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಂಗೆ ಅಂದರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವಾ,
ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಮಗೆ ಯಾಕೆ ಅಂತಂದರೆ ಮಕ್ಕಳು ರಫ್ ಆಗಿದ್ದಾರೆ. ಅಂದರೆ ಸಿನಿಮಾ ಮೀಡಿಯಾ ಗೊತ್ತಿಲ್ಲ, ಕ್ಲೋಸಪ್ ಗೊತ್ತಿಲ್ಲ, ಲೈಟ್ ತಗೊಳ್ಳೋದು ಗೊತ್ತಿಲ್ಲ, ಎಲ್ಲ ರಾನಲ್ಲಿ ರಸನ ತೆಗೆದಿದ್ದಾರೆ ನಮ್ಮ ಪ್ರಕಾಶ್ ಅವರು. ಸೊ ಇವ್ರ ಜೊತೆಲಿ ಕೆಲಸ ಮಾಡಿದ್ದು ಅದೇ ಇವನು ಸುಂದರ್ ಹೇಳಿದ್ರಲ್ಲ, ಏನು ಗೊತ್ತಿಲ್ಲ ಅಂತ ಅನ್ಕೋಬೇಕು ನಾವು, ಆಗಲೇ ಇದೆಲ್ಲ ಸೂಕ್ಷ್ಮತೆ ಗೊತ್ತಾಗೋದು ಅಂತ. ಅದು ಸತ್ಯವಾದ ಮಾತು.